ನಮಸ್ತೆ. ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬಿನ್ನಿ ಲೇಔಟ್, ಬೆಂಗಳೂರು. ಅನುಷ್ ಅವರು ಸೇತುಬಂಧ ಸರ್ವಾಂಗಾಸನ ವಿತ್ ಬ್ರಿಕ್ಕಲ್ಲಿ ಮಾಡ್ತಿದ್ದಾರೆ. ಕರೆಕ್ಟಾಗಿ ಟೈಲ್ ಬೋನಿಂದ ಬೆನ್ನಿನ ಕಡೆಗೆ ಬರಬೇಕು ಬ್ರಿಕ್. ಹೀಲ್ಸ್ ಲಿಫ್ಟ್ ಮಾಡ್ಕೊಳ್ಳಿ. ಹೀಲ್ಸ್ ಲಿಫ್ಟ್ ಮಾಡಿಕೊಂಡು ನಿಧಾನ ಕರೆಕ್ಟಾಗಿ ಇಟ್ಕೊಳ್ಳಿ. ಈಗ ಕಾಲು ಮುಂದಕ್ಕೆ ತೊಗೊಳ್ಳಿ, ಸ್ಟ್ರೆಚ್ ಮಾಡ್ತಾ ಬನ್ನಿ. ಯಾರಿಗೆ ಇದನ್ನು ಮಾಡ್ತಾ ಇದ್ದೀರಿ ಮಾಡಬೇಕು ಅನಿಸುತ್ತಾ, ಕಾಲು ನೇರ ಮಾಡಬೇಕು ಅಂತಲೇ ಇಲ್ಲ. ಪಾದಗಳು ಬೇಕಾದ್ರೆ ಇದ್ರ ಮೇಲೆ ಮ್ಯಾಟ್ ಮೇಲೆ ಇಟ್ಟು ಮಂಡಿ ಮಡಿಸ್ಬಿಟ್ಟೆ ಬೇಕಾದ್ರೆ ಮಾಡ್ಬೋದು. ಇವ್ರಿಗೆ ಅಭ್ಯಾಸ ಇರೋದ್ರಿಂದ ಕಾಲು ಸ್ಟ್ರೆಚ್ ಮಾಡಿ ಮಾಡ್ತಿದ್ದಾರೆ. ಇದು ಮಾಡೋದ್ರಿಂದ ಸರ್ವಾಂಗಾಸನ, ಇದು ಸೇತುಬಂಧ ಸರ್ವಾಂಗಾಸನ, ಬ್ರಿಡ್ಜ್ ಪೋಸ್ಚರ್ ಅಂತ ಹೇಳೋದು. ಇದು ಚೆಸ್ಟ್ ಚೆನ್ನಾಗಿ ಓಪನ್ ಆಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹಾರ್ಟ್ ಕಡೆಗೆ ಚೆನ್ನಾಗಿ ಹೋಗುತ್ತೆ, ಮತ್ತು ರಿಬ್ಸ್ ಭಾಗನೂ ಚೆನ್ನಾಗಿ ಓಪನ್ ಆಗುತ್ತೆ. ಬ್ರೀದಿಂಗ್ ಚೆನ್ನಾಗಿರುತ್ತೆ. ಇದು ಎಷ್ಟೊತ್ತು ಬೇಕಾದ್ರೂ ಇರ್ಬೋದು. ಇಲ್ಲಿ ಬ್ರಿಕ್ಕಲ್ಲಿ ಮಾಡ್ತಿದ್ದಾರೆ, ಇದನ್ನು ದಿಂಬು ಹಾಕ್ಕೊಂಡು ಮಾಡ್ಬೋದು, ಬೆಂಚಲ್ಲೂ ಮಾಡ್ಬೋದು. ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಬೆಂಚು, ಅದರಲ್ಲೂ ಸರ್ವಾಂಗಾಸನ ಈ ಥರ ಮಾಡ್ಬೋದು, ಬೆಂಚ್ ಸರ್ವಾಂಗಾಸನ ಅಂತ. ಸರ್ವಾಂಗಾಸನದಲ್ಲೇ ತುಂಬ ವೆರೈಟೀಸ್ ಇದೆ, ಬೇರೆ ಬೇರೆ ಥರನೂ ಮಾಡ್ಬೋದು. ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ. ಚೇರಲ್ಲಿ ಹಾಗೆ ಮಾಡ್ಬೋದು, ಸೆಂಟ್ರಲ್ ಮಾಡ್ಬೋದು. ನಿಧಾನ ಮಂಡಿಗಳನ್ನು ಮಾಡಿಸಿ ಈ ಥರನೂ ನೋಡಿ, ಹಿಂಗೆ ಕಾಲಿಟ್ಕೊಂಡು ಬೇಕಾದ್ರೆ ನೀವು ಮಾಡ್ಬೋದು. ಕಾಲು ನೇರ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ. ಈಗ ಬ್ರಿಕ್ ತೆಗೆದು ಲೆಫ್ಟ್ ಸೈಡ್ಗಿಡಿ. ಯಾವಾಗಲೂ ಲೆಫ್ಟಿಗೆ ತೆಗೆದಿಡಬೇಕು. ಸ್ವಲ್ಪ ಹೊತ್ತು ಹಾಗೆ ಇರಬೇಕು, ಮಂಡಿ ಮಡಿಸೇ ಇರಬೇಕು. ಪಾದಗಳನ್ನು ಅಗಲ ಮಾಡಿ ಮಂಡಿ ಸೇರಿಸಿರ್ಬೇಕು. ಈ ಥರ ಮಂಡಿ ಸೇರಿಸ್ಬೇಕು. ಹಾಗೆ ಈ ಥರ ಮಾಡಿದಾಗ ಬೆನ್ನು ರಿಲ್ಯಾಕ್ಸ್ ಆಗುತ್ತೆ. ಇಷ್ಟೊತ್ತು ಸೇತುಬಂಧ ಮಾಡುವಾಗ ಬೆನ್ನಿನ ಭಾಗ ಲಿಫ್ಟ್ ಆಗಿರುತ್ತಲ್ಲ, ಈ ಥರ ಮಲಕ್ಕೊಂಡಾಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗುತ್ತೆ. ಮಂಡಿ ಸೇರಿಸಿದ್ರೆ ಚೆನ್ನಾಗಿ ಲೋ ಬ್ಯಾಕ್ ಡ್ರಾಪ್ ಆಗುತ್ತೆ. ಈ ಕಾಲು ನೇರ ಮಾಡ್ಕೊಳ್ಳಿ, ಬಲಕ್ಕೆ ಹೊರಳಿ, ಮೇಲಕ್ಕೆ ಬನ್ನಿ. ನೇರ ಕೂತ್ಕೊಂಡು ಚೆನ್ನಾಗಿ ಬ್ರೀದ್ ಮಾಡಿ. ಸೇತುಬಂಧ ಸರ್ವಾಂಗಾಸನ. ಅನುಕೂಲ ಇರೋರು ಇದನ್ನು ನೋಡಿ ಮಾಡ್ಕೊಳ್ಳಿ. ಬ್ರಿಕ್ಕು ಅಥವಾ ದಿಂಬು, ಬ್ಲ್ಯಾಂಕೆಟ್ ಏನು ಬೇಕಾದ್ರೂ ಇಷ್ಟು ಹೈಟ್ ಇಟ್ಕೊಂಡು ಮಾಡಿ. ನಮಸ್ತೆ.